ನಮಸ್ತೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಬಾಂಗ್ಲಾದೇಶದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾಗೆ ಈಗ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗಿದೆ ಬಾಂಗ್ಲಾದಲ್ಲಿ. ಈ ಶಿಕ್ಷೆ ಕೊಟ್ಟಿರೋದೀಗ ಬಾಂಗ್ಲಾದೇಶದ ಹೈಕೋರ್ಟು, ಸುಪ್ರೀಂ ಕೋರ್ಟು ಅಲ್ಲ, ಈ ಶೇಖ್ ಹಸೀನಾ ಅವರೇ ಸ್ಟಾರ್ಟ್ ಮಾಡಿದ್ದ ಒಂದು ಟ್ರಿಬ್ಯುನಲ್ ಸಿಸ್ಟಮ್. ಬಾಂಗ್ಲಾದಲ್ಲಿ ಆಗಿರೋ ಈ ಒಂದು ಡೆವಲಪ್ಮೆಂಟ್ ಭಾರತಕ್ಕೆ ಇನ್ನೊಂದು ದೊಡ್ಡ ತಲೆನೋವು ತಂದಂಗಿದೆ. ರೀಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಶೇಖ್ ಹಸೀನಾಗೆ ಯಾವ ಕಾರಣಕ್ಕೆ ಈಗ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗಿದೆ, ಇದಕ್ಕೆ ಭಾರತ ಏನ್ ರಿಪ್ಲೈ ಕೊಟ್ಟಿದೆ, ಸದ್ಯಕ್ಕೆ ಭಾರತದೊಳಗಡೆ ಇರೋ ಶೇಖ್ ಹಸೀನಾ ಅವರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಬಹುದಾ ಭಾರತ, ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರಿಂದ ಕೊನೆ ತನಕ ನೋಡಿ. ಲಾಸ್ಟ್ ಇಯರ್ ಬಾಂಗ್ಲಾದೇಶದೊಳಗಡೆ ರಿಸರ್ವೇಶನ್ ವಿರುದ್ಧ ಆಗಿರೋ ಪ್ರೊಟೆಸ್ಟ್ ನಿಂದ ಶೇಖ್ ಹಸೀನಾ ಅವರನ್ನ ದೇಶದಿಂದ ಹೊರಗು ಓಡಿಸಿ ಬಾಂಗ್ಲಾದೇಶದೊಳಗಡೆ ಹೊಸ ರೆಜಿಮ್ ಅನ್ನ ಸ್ಟಾರ್ಟ್ ಮಾಡಿರೋದು ನಿಮ್ಗೆ ಗೊತ್ತಿರಬಹುದು. ಈಗ ಅದೇ ಒಂದು ಪ್ರೊಟೆಸ್ಟ್ ನಲ್ಲಿ ನಡೆದ ಕೆಲವೊಂದು ಇನ್ಸಿಡೆಂಟ್ ಗಳಿಂದ ಶೇಖ್ ಹಸೀನಾ ತಗೊಂಡಿರೋ ಕೆಲವೊಂದು ಡಿಸಿಷನ್ ಗಳನ್ನ ಇಟ್ಕೊಂಡು ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗಿದೆ. ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ರಿಸರ್ವೇಶನ್ ಪಾಲಿಸಿಯನ್ನ ತಗೊಂಡ್ ಬರ್ತಾರೆ ಬಾಂಗ್ಲಾದೇಶದಲ್ಲಿ. ಆ ಒಂದು ರಿಸರ್ವೇಶನ್ ಪಾಲಿಸಿಗೆ ವಿರುದ್ಧವಾಗಿ ಬಾಂಗ್ಲಾದೇಶದ ಸ್ಟೂಡೆಂಟ್ ಯೂನಿಯನ್ಗಳು ಪ್ರೊಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ 2024 ಟೈಮ್ ನಲ್ಲಿ. ಆ ಒಂದು ಪ್ರೊಟೆಸ್ಟ್ ಎಷ್ಟು ದೊಡ್ಡದಾಗತ್ತಂದ್ರೆ ಇಡೀ ಬಾಂಗ್ಲಾದೇಶಕ್ಕೆ ಹರಡ್ಕೊಳ್ಳುತ್ತೆ. ಆ ಒಂದು ಪ್ರೊಟೆಸ್ಟ್ ಅನ್ನ ನಿಲ್ಸೋದಕ್ಕೆ ಅವತ್ತಿನ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಆಗಿದ್ದ ಶೇಖ್ ಹಸೀನಾ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಆರ್ಮಿಯನ್ನೇ ಇಳಿಸಿ ಬಿಡ್ತಾರೆ ರೋಡಿಗೆ. ಸ್ಟೂಡೆಂಟ್ಗಳ ಮೇಲೆ ಡೈರೆಕ್ಟ್ ಫೈರಿಂಗ್, ಡ್ರೋನ್ಗಳನ್ನ, ಹೆಲಿಕಾಪ್ಟರ್ಗಳನ್ನೇ ಯೂಸ್ ಮಾಡ್ತಾರೆ. ಆದರೆ ಆ ಒಂದು ಪ್ರೊಟೆಸ್ಟ್ ಅಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಂದು ಆರ್ಟಿಕಲ್ಗಳಲ್ಲಿ ಏನು ಹೇಳಲಾಗಿದೆ ಅಂದರೆ ಆ ಒಂದು ಪ್ರೊಟೆಸ್ಟಿಗೆ ಫಾರಿನ್ ಕಂಟ್ರಿಗಳ ಸಪೋರ್ಟ್ ಕೂಡ ಇದ್ದಿತ್ತಂತ ಹೇಳಲಾಗತ್ತೆ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರನ್ನು ಕೆಳಗಿಳಿಸಿ ಬೇರೆ ರೆಜಿಮನ್ನು ಚೇಂಜ್ ಮಾಡಬೇಕಂತ. ಪ್ರೊಟೆಸ್ಟನ್ನು ನಿಲ್ಲಿಸೋದಕ್ಕೆ ಆರ್ಮಿಯನ್ನು ಯೂಸ್ ಮಾಡಿದ್ರು. ಪ್ರೊಟೆಸ್ಟ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದ್ದ ಹಾಗೆ ಆರ್ಮಿ ಸಹ ಶೇಖ್ ಹಸೀನಾಗೆ ಉಲ್ಟಾ ಹೊಡೆಯುತ್ತೆ. ನಮ್ಮ ದೇಶದ ಸ್ಟೂಡೆಂಟ್ಗಳ ಮೇಲೆ ನಾವೇ ಫೈರ್ ಮಾಡೋದಿಲ್ಲ ಅಂತ ಆರ್ಮಿ ಶೇಖ್ ಹಸೀನಾಗೆ ಹೇಳುತ್ತೆ. ನಂತರ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ರಿಸೈನ್ ಕೊಟ್ಟು ಭಾರತದಲ್ಲಿ ಬಂದು ಅಸೈಲಂ ಪಡಿತಾರೆ. ನಂತರ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನುಸ್, ಈಗಿನ ಇಂಟೀರಿಯಂ ಸರ್ಕಾರದ ಹೆಡ್, ಬಾಂಗ್ಲಾದೇಶದ PM ಆಗ್ತಾರೆ. ಈ ಮೊಹಮ್ಮದ್ ಯೂನುಸ್ ಈ ಟೆಂಪರರಿ ಬಾಂಗ್ಲಾ ಗೌರ್ಮೆಂಟ್ನ ಹೆಡ್ ಆಗ್ತಾ ಇದ್ದ ಹಾಗೆ ಹೊಸ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಬಾಂಗ್ಲಾದಲ್ಲಿ. ಏನಂದ್ರೆ ಈ ಶೇಖ್ ಹಸೀನಾ ಮತ್ತೆ ಆ ಎಂಟೈರ್ ಗೌರ್ಮೆಂಟ್ ವಿರುದ್ಧ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುವುದಿಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ನಲ್ಲಿ. ಈ ಒಂದು ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಈ ಶೇಖ್ ಹಸೀನಾ. ಈ ಟ್ರಿಬ್ಯುನಲ್ ಅನ್ನ ಸ್ಟಾರ್ಟ್ ಮಾಡಿದ್ದು ಯಾಕಂದ್ರೆ 1971 ನಲ್ಲಿ ಬಾಂಗ್ಲಾದೇಶ ಆಗೋದಕ್ಕಿಂತ ಮುಂಚೆ ಈ ಪಾಕಿಸ್ತಾನ ಆರ್ಮಿ ಬಾಂಗ್ಲಾದೇಶದೊಳಗಡೆ ಬಂದು ಅಲ್ಲಿ ಲಕ್ಷಗಟ್ಟಲೆ ಜನರನ್ನ ಸಾಯಿಸಿತ್ತು, ಲೂಟಿ ಮಾಡಿತ್ತು ಈ ಬಂಗಾಳಿ ಜನರನ್ನ. ಆ ಟೈಮ್ನಲ್ಲಿ ಈ ಕೆಲವೊಂದು ಲೋಕಲ್ ಬಂಗಾಳಿಗಳೇ ಆ ಪಾಕಿಸ್ತಾನದ ಆರ್ಮಿಗೆ ಸಪೋರ್ಟ್ ಮಾಡಿದ್ರು. ಆ ಟೈಮ್ನಲ್ಲಿ ಅಂಥವ್ರನ್ನ ಹುಡುಕಿ ಅವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ 2009ರಲ್ಲಿ ಈ ಒಂದು ಕ್ರೈಮ್ ಟ್ರಿಬ್ಯುನಲ್ ಅನ್ನ ಸ್ಟಾರ್ಟ್ ಮಾಡಿದ್ದು ಶೇಖ್ ಹಸೀನಾ. ಆದರೆ ಈಗ ಅದೇ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಈಗ ಶೇಖ್ ಹಸೀನಾಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿದೆ. ಈ ಡೆತ್ ಸೆಂಟೆನ್ಸ್ ಕೊಡುವುದಕ್ಕೆ ಏನೆಲ್ಲ ರೀಸನ್ ಅನ್ನ ಕೊಡಲಾಗಿದೆ ಅಂದ್ರೆ ದೇಶದ ಜನರ ಮೇಲೆ ಆರ್ಮಿಯನ್ನ ಯೂಸ್ ಮಾಡಿರೋದು, ಮತ್ತೆ ಈ ಕ್ರೈಮ್ ಅಗೇನ್ಸ್ಟ್ ಹ್ಯೂಮ್ಯಾನಿಟಿ, ಈ ರೀತಿ ಸುಮಾರು ಕೇಸ್ ಅನ್ನ ರಿಜಿಸ್ಟರ್ ಮಾಡಲಾಗಿದೆ ಶೇಖ್ ಹಸೀನಾ ವಿರುದ್ಧ. ಆದ್ರೆ ಇಲ್ಲಿ ಗಮ್ಮತ್ ಏನಂದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ನಲ್ಲಿ ಶೇಖ್ ಹಸೀನಾ ಪರ ಲಾಯರೇ ಇರಲಿಲ್ಲ. ಈ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದು ಈ ಮೊಹಮ್ಮದ್ ಯೂನುಸೆ. ಅನಂತರ ಶೇಖ್ ಹಸೀನಾ ಪರ ಒಂದು ಲಾಯರ್ ಸೆಟ್ ಮಾಡಿದ್ದು ಈ ಮೊಹಮ್ಮದ್ ಯೂನುಸೆ. ಅಲ್ಲೇ ಗೊತ್ತಾಗತ್ತೆ ಶೇಖ್ ಹಸೀನಾರನ್ನ ಆ ಒಂದು ಲಾಯರ್ ಎಷ್ಟು ಡಿಫೆಂಡ್ ಮಾಡಿರಬಹುದಂತ. ಈ ಒಂದು ಇನ್ವೆಸ್ಟಿಗೇಷನ್ ನಲ್ಲಿ ಇನ್ನೊಂದು ಏನ್ ಮೆನ್ಷನ್ ಮಾಡಲಾಗಿದೆ ಅಂದ್ರೆ ಆ ಒಂದು ಪ್ರೊಟೆಸ್ಟ್ ಅನ್ನ ತಡೆಯುವುದಕ್ಕಾಗಿ ಶೇಖ್ ಹಸೀನಾ ತಗೊಂಡಿರೋ ನಿರ್ಧಾರದಿಂದ 1400 ಸ್ಟೂಡೆಂಟಿನ ಸಾವಾಗಿದೆಯಂತೆ. ಸೊ ಇದೆಲ್ಲ ರೀಸನ್ ಇಂದ ಈಗ ಡೈರೆಕ್ಟ್ ಆಗಿ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗಿದೆ, ಅದು ಕೂಡ ಫಿಲ್ಮಿ ಸ್ಟೈಲ್ ನಲ್ಲಿ. ಕೋರ್ಟ್ ನಲ್ಲಿ ಜಡ್ಜ್ ಹೇಳ್ತಾ ಇರೋದು ನೋಡಿದ್ರೆ ಗೊತ್ತಾಗತ್ತೆ, ದೇರ್ ಈಸ್ ಓನ್ಲಿ ಒನ್ ಸೆಂಟೆನ್ಸ್, ದಟ್ ಈಸ್ ಡೆತ್ ಸೆಂಟೆನ್ಸ್ ಅನ್ನೋ ತರ. ಇಲ್ಲಿದೆ ನೋಡಿ ಅದರ ವಿಡಿಯೋ. Killing of 6 persons. For all these 3 counts, we have decided to inflict her with only one sentence, that is sentence of death. ಸೊ ಇದನ್ನ ಈಗ ಇಂಟರ್ನ್ಯಾಷನಲಿ ಏನು ಹೇಳಲಾಗ್ತಿದೆ ಅಂದರೆ ಟ್ರಯಲ್ ಇನ್ ಅಬ್ಸೆನ್ಷಿಯಾ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯಾವ ಪಾರ್ಟಿ ಮೇಲೆ ಅಲಿಗೇಷನ್ ಹಾಕಲಾಗಿದೆಯೋ ಅವರೇ ಅಲ್ಲಿ ಪ್ರೆಸೆಂಟ್ ಇಲ್ಲ, ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾರೋ ಅವರೇ ಇನ್ವೆಸ್ಟಿಗೇಷನ್ ಮಾಡಿ ಅವರೇ ಡಿಸಿಷನ್ ಅನ್ನು ಡಿಕ್ಲೇರ್ ಮಾಡಿರುವುದು. ಸೊ ಈ ರೀತಿಯೆಲ್ಲ ಆಗಿ ಈಗ ಶೇಖ್ ಹಸೀನಾಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇದರಿಂದ ಭಾರತಕ್ಕೆ ಏನು ಹೊಸ ಚಾಲೆಂಜ್ ಅಂದರೆ ಸದ್ಯಕ್ಕೆ ಈ ಶೇಖ್ ಹಸೀನಾ ಇರುವುದಿಲ್ಲ ಅಂದರೆ ನಮ್ಮ ಭಾರತದಲ್ಲಿ ಭಾರತ ಮತ್ತೆ ಬಾಂಗ್ಲಾದ ಮಧ್ಯೆ ಒಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಮಾಡಲಾಗಿದೆ ಮುಂಚೆನೆ. ಈ ಒಂದು ಟ್ರೀಟಿ ಪ್ರಕಾರ ಏನಂದ್ರೆ ಬಾಂಗ್ಲಾದೇಶದ ಯಾರಾದರೂ ಅಪರಾಧಿ ಭಾರತದೊಳಗಡೆ ಬಂದು ಹೋಗ್ಕೊಂಡಿದ್ರೆ
ಭಾರತದ ಯಾರಾದರೂ ಅಪರಾಧಿ ಬಾಂಗ್ಲಾದೇಶದೊಳಗಡೆ ಹೋಗಿ ಹೊಕ್ಕೊಂಡಿದ್ರೆ ಇಲ್ಲಿನ ಕೋರ್ಟ್ ಆರ್ಡರ್ ಪ್ರಕಾರ ಅವರನ್ನ ವಾಪಸ್ ಕಳಿಸ್ಬೇಕಾಗತ್ತೆ ಅದೇ ದೇಶಕ್ಕೆ. ಸೊ ಈಗ ಬಾಂಗ್ಲಾದೇಶ ಏನ್ ಹೇಳ್ತಾ ಇರೋದಂದ್ರೆ ನಮ್ಮ ಎರಡು ದೇಶದ ಮಧ್ಯೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಆಲ್ರೆಡಿ ಇದೆ, ಶೇಖ್ ಹಸೀನಾರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ ನಿನ್ನೆನೆ ಅಫಿಷಿಯಲಿ ಹೇಳಿಯಾಗಿದೆ ಬಾಂಗ್ಲಾ. ಆದರೆ ಈ ಒಂದು ಟ್ರೀಟಿ ಒಳಗಡೆ ಕ್ಲಿಯರ್ ಆಗಿ ಭಾರತ ಮೆನ್ಷನ್ ಮಾಡಿದೆ ಏನಂದರೆ, ಈ ಒಂದು ಅಫೆನ್ಸ್ ಮಾಡಿರೋದು ಯಾರಾದರೂ ಪೊಲಿಟಿಕಲ್ ಫಿಗರ್ ಆಗಿದ್ದರೆ, ಅವರು ಭಾರತದೊಳಗಡೆ ಆಶ್ರಯ ಪಡೆದಿದ್ದರೆ ಅವರನ್ನು ವಾಪಸ್ ಆ ಬಾಂಗ್ಲಾದೇಶಕ್ಕೆ ಕಳಿಸೋದು ಬಿಡೋದು ಭಾರತದ ಇಷ್ಟ, ಅದನ್ನು ರೆಫ್ಯೂಸ್ ಕೂಡ ಮಾಡ್ಬೋದಂತ ಕ್ಲಿಯರ್ಲಿ ಮೆನ್ಷನ್ ಇದೆ ಈ ಒಂದು ಟ್ರೀಟಿನಲ್ಲಿ. ಆದರೆ ಬಾಂಗ್ಲಾ ಈಗ ಇದನ್ನು ಸೈಡ್ ಲೈನ್ ಮಾಡಿ ಬೇಗ ನಮ್ಮ ದೇಶಕ್ಕೆ ವಾಪಸ್ ಕಳಿಸಿಬಿಡಿ ಅಂತ ನಿನ್ನೆನೆ ಕೇಳಿಯಾಗಿದೆ. ಹಾಗಿದ್ರೆ ಈಗ ಶೇಖ್ ಹಸೀನಾರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಭಾರತ ಕಳಿಸಿಬಿಡುತ್ತಾ ಅಂತ ಕೇಳಿದ್ರೆ, ಅಮೇರಿಕ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂದಿದ್ದಕ್ಕೆ ಭಾರತ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಬಾಂಗ್ಲಾದೇಶ ಹೇಳಿದ ತಕ್ಷಣ ಗಡಗಡ ನಡಗಿ ವಾಪಸ್ ಕಳಿಸಿಬಿಡುತ್ತೆ ಅಂತ ಬಾಂಗ್ಲಾದೇಶ ಅಂದ್ಕೊಂಡ್ರೆ ಅದು ಕನಸಷ್ಟೇ. ಆದರೆ ಈ ಒಂದು ವರ್ಡಿಕ್ಟಿಂದ ಶೇಖ್ ಹಸೀನಾ ಭಾರತದಲ್ಲಿ ಇರೋದ್ರಿಂದ ಭಾರತಕ್ಕೆ ಏನು ರಿಯಲ್ ತೊಂದರೆ ಅಂದರೆ, ಆಲ್ರೆಡಿ ಭಾರತ ಮತ್ತು ಬಾಂಗ್ಲಾದೇಶದ ರಿಲೇಷನ್ ಆಲ್ ಟೈಮ್ ಲೋನಲ್ಲಿದೆ. ಬಾಂಗ್ಲಾದೇಶದ ಪಾಕಿಸ್ತಾನದ ಜೊತೆಗಿನ ಫ್ರೆಂಡ್ಶಿಪ್ ದಿನ ಹೋದಂಗೆ ಜಾಸ್ತಿ ಆಗ್ತಾ ಇದೆ. ಅಖಂಡ ಬಾಂಗ್ಲಾದೇಶದ ಮ್ಯಾಪ್ ರಿಲೀಸ್ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಆ್ಯಂಟಿ ಇಂಡಿಯಾ ಸೆಂಟಿಮೆಂಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಬಾಂಗ್ಲಾದೇಶದೊಳಗಡೆ ಭಾರತವನ್ನು ಆ್ಯಸ್ ಅ ವಿಲನ್ ರೀತಿ ಪೋರ್ಟ್ರೇ ಮಾಡೋದು ತುಂಬ ಈಸಿ ಆಗುತ್ತೆ ಇದರಿಂದ. ಆಲ್ರೆಡಿ ಪಾಕಿಸ್ತಾನದ ಆರ್ಮಿ, ಪಾಕಿಸ್ತಾನದ ISI ಬಾಂಗ್ಲಾದೇಶದೊಳಗಡೆ ತನ್ನ ನೆಟ್ವರ್ಕನ್ನು ಸ್ಪ್ರೆಡ್ ಮಾಡ್ತಾ ಇದೆ. ರೀಸೆಂಟಾಗಿ ವೀಸಾ ಫ್ರೀ ಎಂಟ್ರಿ ಸಹ ಕೊಡಲಾಗಿದೆ ಪಾಕಿಸ್ತಾನ ಬಾಂಗ್ಲಾದ ಮಧ್ಯ. ಸೊ ಇದು ಭಾರತಕ್ಕಿರೋ ರಿಯಲ್ ಚಾಲೆಂಜ್. ಯಾಕಂದರೆ ಭಾರತ ಅತೀ ದೊಡ್ಡ ಬಾರ್ಡರ್ ಶೇರ್ ಮಾಡ್ಕೊಳ್ಳೋದು ಬಾಂಗ್ಲಾದೇಶದ ಜೊತೆ. ಪಾಕಿಸ್ತಾನದಿಂದ ಆರಾಮಾಗಿ ಬಾಂಗ್ಲಾದೇಶದೊಳಗಡೆ ಬಂದು ಅಲ್ಲಿಂದ ಭಾರತದೊಳಗಡೆ ಈಸಿಯಾಗಿ ಬರ್ಬೋದು. ಸೊ ಭಾರತ ಈಗ ರೀಸೆಂಟಾಗಿ ಬಾಂಗ್ಲಾದೇಶಕ್ಕೆ ಏನು ರಿಪ್ಲೈ ಕೊಟ್ಟಿದೆ ಅಂದರೆ, ಬಾಂಗ್ಲಾದೇಶದ ಇಂಪ್ರೂವ್ಮೆಂಟ್ಗಾಗಿ, ಬಾಂಗ್ಲಾದೇಶದ ಪೀಸ್ಗಾಗಿ, ಬಾಂಗ್ಲಾದೇಶದ ಬೆಸ್ಟ್ ಇಂಟ್ರೆಸ್ಟಿಗಾಗಿ ಭಾರತ ಯಾವಾಗಲೂ ತಯಾರಿರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇನ್ಮೇಲೆ ಈ ಬಾಂಗ್ಲಾದೇಶದ ನರಿಹುಲಿ ಮೊಹಮ್ಮದ್ ಯೂನುಸ್ ಇಂಟರ್ನ್ಯಾಷನಲಿ ಈ ಒಂದು ಟಾಪಿಕನ್ನು ರೈಸ್ ಮಾಡ್ಬೋದು. ಭಾರತ ಶೇಖ್ ಹಸೀನಾರನ್ನು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕನ್ನೋ ಒಂದು ಟಾಪಿಕನ್ನು. ಇದ್ರ ಬಗ್ಗೆ ಮುಂದೆ ಏನೇನು ಅಪ್ಡೇಟ್ಗಳು ಬರುತ್ತೆ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಜೈ ಹಿಂದ್.